ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಬಂದು ನಾನು ಮಂಡ್ಯ ಶೈಲಿಯ ಒಂದು ಬಸ್ಸಾರು ಮಾಡ್ತಾ ಇದ್ದೀನಿ. ಹೀರೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ, ನೋಡ್ಬೋದಲ್ಲ ಫ್ರೆಂಡ್ಸ್. ಹೀರೆಕಾಯಿನ ಮೂಲೆ ಮೂಲೆ ಮಾತ್ರ ಎರ್ಕೋಬೇಕು, ತುಂಬ ದಪ್ಪ ಸಿಪ್ಪೆ ಎರ್ಕೊಳಕ್ಕೆ ಹೋಗ್ಬಾರ್ದು ನಾವು. ಬರೀ ಮೂಲೆ ಮಾತ್ರ ತೆಗಿ. ಅದು ಒಂದು ಇದು ಚಾಕುನಲ್ಲಿ ತೆಗಿಯೋದಕ್ಕಿಂತ ಸಿಪ್ಪೆ ಎರಿಯೋದೇ ಬರುತ್ತಲ್ಲ, ಅದ್ರಲ್ಲಿ ತೆಗೆದ್ರೆ ಈಸಿಯಾಗಿ ತೆಗಿಬೋದು ಫ್ರೆಂಡ್ಸ್. ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ. ಎಲ್ಲ ಎರೆದ್ಬಿಟ್ಟು ಆಮೇಲೆ ತೊಳ್ಕೊಬೇಕಾಗುತ್ತೆ. ನಾವು ಹೆಚ್ಚು ತೊಳಿಬಾರ್ದು, ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಬೇಕಾಗುತ್ತೆ ಸಣ್ಣ ಸಣ್ಣದಾಗಿ. ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಅವರೆಕಾಳು ತೊಳೆದು ಹಾಕಿರ್ತೀವಲ್ಲ ಅದನ್ನು ಮತ್ತು ಹೀರೆಕಾಯಿನ ಎರಡನ್ನೂ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ತೊಳೆದಿರೋ ಅವರೆಕಾಳನ್ನ ತೆಗ್ದು ಹೀರೆಕಾಯಿಗೆ ಹಾಕಿ ಅರಿಶಿನ, ಉಪ್ಪು ಇವೆರಡು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ತುಂಬ ಬೆಂದೋಗ್ಬಿಡುತ್ತೆ, ಅದರಿಂದ ಒಂದು ವಿಸಿಲ್ ಸಾಕಾಗುತ್ತೆ. ಒಂದು ವಿಸಿಲ್ ಆಗಿದ ತಕ್ಷಣ ನಾವು ವಿಸಿಲ್ನ ಎತ್ತಿಟ್ಬಿಡ್ಬೇಕಾಗುತ್ತೆ, ಇಲ್ಲ ಸ್ಟೀಮಿಲ್ಲಿ ಇನ್ನೂ ಬೆಂದೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಎತ್ತಿಡಬೇಕು ಫ್ರೆಂಡ್ಸ್. ಎತ್ತಿಟ್ಬಿಟ್ರೆ ಆವಾಗ ಅದು ಕರೆಕ್ಟಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಹೀರೆಕಾಯಿ ತುಂಬ ಅದು ಸಾಫ್ಟ್ ಇರುತ್ತೆ, ಬೇಗ ಬೆಂದ್ಬಿಡುತ್ತಲ್ವ. ಅದರಿಂದ ವಿಸಿಲ್ ಎತ್ಬಿಟ್ಟು ಫ್ರೆಂಡ್ಸ್, ಸ್ಟೀಮೆಲ್ಲ ಹೋಗ್ಬಿಡ್ಲಿ. ಆಮೇಲೆ ಒಂದು ಬಾಣಲಿಗೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ ಇಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು 2 ಸ್ಪೂನ್ ಆಯಿಲ್ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಬಂದು ತೆಂಗಿನಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಫ್ರೆಂಡ್ಸ್. ತುಂಬ ತೆಂಗಿನಕಾಯಿ ಹಾಕಬಾರ್ದು. ತುಂಬ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಒಂಥರ ಕಾಯಿ ಸಾರು ಥರ ಆಗೋಗ್ಬಿಡುತ್ತೆ. ಒಂದೇ ಒಂದು ಸ್ವಲ್ಪನೇ ಹಾಕಬೇಕಾಗುತ್ತೆ. ನಾನು ತೋರಿಸ್ತೀನಲ್ಲ ಅಷ್ಟೇ ಫ್ರೆಂಡ್ಸ್ ಹಾಕಬೇಕಾಗೋದು. ಹಾಕ್ಬಿಟ್ಟು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಮಾತ್ರ, ಯಾಕೆಂದರೆ ಟೊಮೊಟೊ ಸಣ್ಣ ಸಣ್ಣದು ಹಾಕಿದ್ದೀನಿ ಅಷ್ಟೇ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಮಾತ್ರ ಇಲ್ಲಿ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ. ಇದು ರುಬ್ಬೇಕಾದ್ರೆ ಬಂದು ನಾವು ಬೇಯಿಸಿರ್ತೀವಲ್ಲ ಅವರೆಕಾಳನ್ನು ಮತ್ತು ಒಂಚೂರು ಹೀರೆಕಾಯಿನೂ ಬೆಂದಿರೋದು ಒಂದು ಸೌಟ್ ತೆಗ್ದು ಹಾಕಿ ರುಬ್ಬಬೇಕು ಫ್ರೆಂಡ್ಸ್. ಆವಾಗಲೇ ಅದು ಸ್ವಲ್ಪ ತಿಕ್ಕಾಗಿ ಆಗೋದು. ರುಬ್ಬುವಾಗ ಬರೀ ಇಷ್ಟೇ ಇರೋದ್ರಿಂದ ಅವರೆಕಾಳು ಒಂಚೂರು, ಹೀರೆಕಾಯಿ ಒಂಚೂರು, ಒಂದು ಸೌಟ್ ತೆಗ್ದು ಹಾಕಿದ್ರೆ ಸಾಕು ಫ್ರೆಂಡ್ಸ್. ಅಷ್ಟು ಹಾಕಿ ರುಬ್ಬಿಟ್ಟು ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಡಬೇಕಾಗುತ್ತೆ ಸಾಂಬಾರಿಗೆ. ಒಂದು 3 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ಬೋದು, ಇಲ್ಲ ನಮ್ಮನೆ ಖಾರದ ಪುಡಿ ಹಾಕಿನೂ ಮಾಡ್ಬೋದು. ಇದು ಎಣ್ಣೆ ಹಾಕಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಾಡಿಸ್ಕೊಂಡು ನಾವು ರುಬ್ಬಿರ್ತೀವಲ್ಲ ಇದನ್ನು ಬಂದು ಅದರೊಳಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಚೂರು ಕಲರ್ ಬರೋ ಥರ ಇರಲಿ. ಆಮೇಲೆ ಈ ಸಾಂಬಾರು ಇದನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಹಿಂಗು ಕೂಡ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಹಿಂಗೆ ಹಾಕ್ಬಿಟ್ಟು ನಾವು ರುಬ್ಬಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ಸ್ವಲ್ಪ ಹೀರೆಕಾಯಿ ಹಾಕಿ ರುಬ್ಬಿದ್ರೆ ಈ ಥರ ಬರುತ್ತೆ. ಬರೀ ನಾವು ಅದನ್ನೇ ಹಾಕಿ ರುಬ್ಬಿದ್ರೆ ಅಷ್ಟು ಬರೀ ನೀರು ಮಾತ್ರ ಸೇರಿರಂಗಾಗುತ್ತೆ. ನಾವು ಬೇಯಿಸಿರ್ತೀವಲ್ಲ, ಅದ್ರಲ್ಲಿ ನೀರು ಹಾಕಿರ್ತೀವಲ್ಲ, ಆ ನೀರನ್ನ ತೆಗ್ದು ಈ ಒಂದು ಸಾರು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದರಲ್ಲಿರೋ ನೀರನ್ನ ಮಾತ್ರ ಯಾವ ಕಾರಣಕ್ಕೂ ಚೆಲ್ಲಕ್ಕೆ ಹೋಗಬೇಡ್ರಿ. ಅದರಲ್ಲಿರೋ ಹೀರೆಕಾಯಿ ಬೇಳೆ ಅಂಶ ಇದೆಯಲ್ಲ, ಅವರೆಕಾಳಿನ ಅಂಶ, ಅದೇ ನಮ್ಮ ಒಳ್ಳೆ ಅಂಶಗಳು ಅದರಲ್ಲೇ ಇರುತ್ತೆ. ಆ ನೀರನ್ನ ಈ ಸಾರೊಳಗೆ ಹಾಕಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಏಕೆಂದರೆ ಫಸ್ಟು ನಾವು ಕಾಳು ಮತ್ತು ಹೀರೆಕಾಯಿಗೆ ಉಪ್ಪು ಹಾಕಿರ್ತೀವಿ. ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ 2 ಕುದಿ ಬರಲಿ ಅಷ್ಟೇ ಸಾಕು ಫ್ರೆಂಡ್ಸ್. 2 ಕುದಿ ಬರಲಿ, ತುಂಬ ಟೇಸ್ಟಾಗಿರುತ್ತೆ ಇದು ಸಾಂಬಾರು. ಈ ಬಸ್ಸಾರನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಸೈಡ್ ಮಾಡೋ ಥರ ಈ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಯಿಸಿಟ್ಟಿರೋ ಹೀರೆಕಾಯಿನೂ ಮತ್ತು ಅವರೆಕಾಳಿಂದು ಪಲ್ಯ ಮಾಡೋಣ. ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಬಂದು ಈರುಳ್ಳಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಕಾಳಲ್ಲೇ ಮತ್ತು ಹೀರೆಕಾಯಿನಲ್ಲಿ ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಅದರಿಂದ ನೋಡ್ಕೊಂಡು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಹಾಕ್ಬಿಡ್ಬಾರ್ದು, ಲಿಮಿಟಲ್ಲೇ ಹಾಕಿರ್ರಿ. ಕಮ್ಮಿ ಇದ್ದರೂ ಪರವಾಗಿಲ್ಲ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ. ಇದಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ, ಕಾಳು ಬೇಕಾದ್ರೆ ಬಾಯಿಗೆ ಹಾಕಿ ತಿಂದು ನೋಡಿರಿ, ಅದ್ರಲ್ಲಿ ಉಪ್ಪಿನ ಅಂಶ ಇರುತ್ತೆ. ಆವಾಗ ಇದಕ್ಕೆ ಮಾತ್ರ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಹಾಗೆ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬೇಯಿಸಿಟ್ಟಿರ್ತೀವಲ್ಲ ಈ ಒಂದು ಹೀರೆಕಾಯಿನೂ ಮತ್ತು ಅವರೆಕಾಳನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿ ಮುಚ್ಚಿಟ್ಬಿಡ್ಬೇಕಾಗುತ್ತೆ ಮಿಕ್ಸ್ ಮಾಡಿಬಿಟ್ಟು. ಅಷ್ಟೇ ಫ್ರೆಂಡ್ಸ್, ಪಲ್ಯ ಮುಗೀತು. ಬಸ್ಸಾರು ಮತ್ತು ಪಲ್ಯ ಮತ್ತು ಮುದ್ದೆಗೆ ತುಂಬ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ನು. ಮುದ್ದೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ಒಂದ್ಸಲ ತಿಂದು ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ